ನಮಸ್ಕಾರ. ನನ್ನ ಹೆಸರು ಹರಿಕೃಷ್ಣ. ನಾವು ಮೂಲತಃ ರೈತರು. ನಾವು ಈ ಬೆಳೆ ಜೋಳನ ಹಸುಗೋಸ್ಕರ ನಾವು ಬೆಳೀತಾ ಇದ್ದೀವಿ. ಈ ನಮ್ಮ ಜಮೀನು ಎಷ್ಟು ಅಂದರೆ 11 ಎಕರೆ 10 ಗುಂಟೆ ಇದೆ. ನಮಗೆ ನೀರಿನ ವ್ಯವಸ್ಥೆ ಏನಂದರೆ ಈ ಕಟ್ಟೆ, ಈ ಬಾವಿ ನೋಡಿ, ಬಾವಿನೇ. ಮತ್ತು ಒಂದು ಬೋರ್ ಹಾಕ್ಸಿದ್ದೀವಿ, ಅದು 20 ವರ್ಷದಿಂದ ಇದೆ. ಅದರಲ್ಲಿ ನೀರು ಕಡಿಮೆ. ಅದು 1 HP ಮೋಟ್ರ್ 300 ಅಡಿಗೆ ಬಿಟ್ಟಿದ್ದೀವಿ, ಸಿಂಗಲ್ ಫೇಸ್ದು, ಓಡ್ತಾ ಇರ್ತದೆ. ರಾತ್ರಿ ಎಲ್ಲ ನೀರನ್ನು ಸ್ಟಾಕ್ ಮಾಡ್ಕೊತೀವಿ. ಸ್ಟಾಕ್ ಮಾಡ್ಕೊಂಡಾದ್ಮೇಲೆ ನೀರನ್ನ ಈ ವ್ಯವಸಾಯಕ್ಕೋಸ್ಕರ ನಾವು ಬಳಸ್ತೀವಿ. ನೋಡಿ ಹುಲ್ಲು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದಕ್ಕೆ ನಾವು ಇದ್ರ ಜೊತೆ ರಾಗಿ ಚೆಲ್ತೀವಿ. ರಾಗಿ ಬೆಳೆದ್ರೆ ಈ ರೋಗ ಏನಾಗುತ್ತೆ, ಕಡಿಮೆ ಇರುತ್ತೆ. ಈ ಕೀಟಗಳು ತಿನ್ನೋದು ಕಡಿಮೆ ಆಗುತ್ತೆ ಸ್ವಲ್ಪ ಪ್ರಮಾಣದಲ್ಲಿ. ಇದರಲ್ಲಿ ತೆಂಗು ಇದೆ. ತೆಂಗು ಕೂಡ ಬೇಸಿಗೆಯಲ್ಲಿ ನೀರು ಕಟ್ಟೋದ್ರಿಂದ ಕಾಯಿಗಳು ಬಿಡ್ತವೆ, ಚೆನ್ನಾಗಿ ಕಾಯಿ ಹಿಡಿತದೆ. ಮತ್ತು ಕಟ್ಟೆ ಸುತ್ತ ಏನು ಮಾಡಿದ್ದೀವಿ ಅಂತ ಅಂದರೆ ನೇಪಿಯರ್ ಹುಲ್ಲು ಹಾಕಿದ್ದೀವಿ ನೋಡಿ. ನೇಪಿಯರ್ ಹುಲ್ಲು, ಈ ನೇಪಿಯರ್ ಹುಲ್ಲು ಮತ್ತು ಬೇರೆ ಒಂದು ಹೊಲದಲ್ಲಿ ಹಾಕಿದ್ದೀವಿ. ಹಸುಗಳಿಗೆ ಹೊಡ್ಕೊಂಬಂದಾಗ ಅದಕ್ಕೆ ಕಟಾವು ಮಾಡಿ ಅದಕ್ಕೆ ಒಂದು ಸಾರಿ ಹಾಕಿದರೆ ಅದನ್ನು ತಿಂದು ಹಸುಗಳು ಎಲ್ಲ ಮೆಲುಕಾಗ್ತವೆ ನೋಡಿ. ನೇಪಿಯರ್ ಹುಲ್ಲಿದು ಹಾಗೆ ನೋಡಿ. ನಾವು ಈ ಕಟ್ಟೆಗೆ ಬಿಟ್ಟಿರ್ತಕ್ಕಂಥ ಮೋಟ್ರ್ ಯಾವುದು ಅಂದರೆ 1 HP ಇದು ಸಬ್ಮರ್ಸಿಬಲ್ ಪಂಪು, ಸಿಂಗಲ್ ಫೇಸ್ದು ನೋಡಿ. ಆ ನೀರೇ ಬಳಸ್ಕೊಂಡು ಈ ಒಂದು ಜೋಳನ ನಾವು ಬೆಳೆಯೋಕ್ಕೆ ಸಾಧ್ಯವಾಯಿತು ನೋಡಿ. ಏನು ತುಂಬ ಚೆನ್ನಾಗಿ ಬಂದಿದೆ ಸರಿ ಜೋಳ. ನಮಗೆ ಈ ಜೋಳ ಬರೋದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂದರೆ ಮುಂಚಿತವಾಗಿ ಈ ಹೊಲನ ಉತ್ಕೊಂಡು 2 ಥರ ಹೂಳಬೇಕು. ನಂತರ ಅದು ಗೊಬ್ಬರ ಹಾಕಬೇಕು. ಗೊಬ್ಬರ ಅಂದರೆ ಸಾವಯವ ಗೊಬ್ಬರವನ್ನು ಯೂಸ್ ಮಾಡಬೇಕು ನಾವು. ಬರೀ ರಾಸಾಯನಿಕ ಗೊಬ್ಬರ ಯೂಸ್ ಮಾಡಿದ್ರೆ ಚೆನ್ನಾಗಿ ಬರೋದಿಲ್ಲ. ಅದರಿಂದ ಸಾವಯವ ಗೊಬ್ಬರ ನಾವು ಯಾವಾಗ ಹಾಕ್ತೀವೋ ಬೆಳೆ ಕೂಡ ತುಂಬ ಚೆನ್ನಾಗಿ ಬರ್ತದೆ ನೋಡಿ. ನಮಗೇನಂದರೆ ಇಲ್ಲಿ ರಾತ್ರಿ ಹೊತ್ತು ಚೆಲ್ಬಿಟ್ಟು ಹೋದಾಗ ಹಂದಿಗಳ ಕಾಟ, ಬೆಳಿಗ್ಗೆ ಇದ್ದರೆ ಈ ನವಿಲು ಒಂದು ಆಯ್ಕೊಂಡು ತಿಂದ್ಬಿಡ್ತವೆ. ರಾತ್ರಿ ಹೊತ್ತೆಲ್ಲ ಹಂದಿಗಳು ಬಂದೆಲ್ಲ ತಿಂದಾಕ್ಬಿಡ್ತವೆ. ಅದೊಂದು ಸಮಸ್ಯೆ ಬೇರೆ ನಮಗೆ ನೋಡಿ. ಇನ್ನು ಈಗ ಮಾಡಿರೋದು ನೋಡಿ.